ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಪಪ್ಪಾಯ ಹಣ್ಣು ಕಟ್ ಮಾಡಿದ್ದೀವಿ. ನಮ್ಮ ಗಿಡದ್ದು ಬೆಳೆದಿದ್ದು ಇದು ಖಾಲಿ ಹೊಟ್ಟೆಗೆ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಮತ್ತೆ ಇದು ಖಾಲಿ ಹೊಟ್ಟೆಗೆ ಪಪ್ಪಾಯ ತಿನ್ನೋದ್ರಿಂದ ಏನೇನು ಉಪಯೋಗಗಳು ಅಥವಾ ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ರೆ, ನಮ್ಮ ಇಮ್ಯುನಿಟಿ ಪವರ್ ಒಂದು ಜಾಸ್ತಿ ಆಗುತ್ತೆ ಖಾಲಿ ಹೊಟ್ಟೆಲಿ ತಿನ್ನೋದ್ರಿಂದ. ಈ ರೋಗ ನಿರೋಧಕ ಶಕ್ತಿ ಅಂತ ಏನು ಹೇಳ್ತಾರೆ ಅದು ಜಾಸ್ತಿ ಆಗುತ್ತೆ. ಆಮೇಲೆ ಮತ್ತೆ ಇದ್ರ ಖಾಲಿ ಹೊಟ್ಟೆಗೆ ತಿನ್ನೋದ್ರಿಂದ ಜೀರ್ಣಕ್ರಿಯೆ ಕೂಡ ನಮಗೆ ಚೆನ್ನಾಗಾಗುತ್ತೆ, ವೃದ್ಧಿ ಆಗುತ್ತೆ. ಆಮೇಲೆ ಇನ್ನೊಂದೇನೆಂದರೆ, ಇದು ಖಾಲಿ ಹೊಟ್ಟೆಲಿ ತಿನ್ನೋದ್ರಿಂದ ನಮ್ಮ ಸ್ಕಿನ್ ಹೆಲ್ತ್ ಇರ್ಬೋದು ಮತ್ತು ಹೇರ್ ಹೆಲ್ತ್ ಇರ್ಬೋದು ಇಂಪ್ರೂವ್ ಆಗುತ್ತೆ. ಸೊ ಒಂದು ಸತಿ ಟ್ರೈ ಮಾಡಿ. ಮತ್ತು ಇದನ್ನು ತಿನ್ನೋದ್ರ ಜೊತೆಗೆ ಪಪ್ಪಾಯ, ಜಸ್ಟ್ ಈ ಪಪ್ಪಾಯ ಏನಿದೆ ಇದನ್ನು ಸ್ಮ್ಯಾಶ್ ಮಾಡಿ ಫೇಸ್ಗೆ ಅಪ್ಲೈ ಮಾಡಿ. ಫೇಸ್ಗೆ ಅಪ್ಲೈ ಮಾಡೋದ್ರಿಂದನೂ ಕೂಡ ಇದು ಸ್ಕಿನ್ ಹೆಲ್ತ್ ಇಂಪ್ರೂವ್ ಮಾಡುತ್ತೆ ಫ್ರೆಂಡ್ಸ್. ಮತ್ತು ಇನ್ನೊಂದು ಏನಂದರೆ, ಈ ಪಪ್ಪಾಯ ಬೀಜಗಳನ್ನ ಕೂಡ ನಾವು ಉಪಯೋಗಿಸ್ಬೋದು. ಈ ಪಪ್ಪಾಯ ಬೀಜಗಳನ್ನ ನಾವು ಖಾಲಿ ಹೊಟ್ಟೆನಲ್ಲಿ ನುಂಗಬೇಕು ಒಂದಷ್ಟು. ಆ ಖಾಲಿ ಬೀಜಗಳನ್ನ ನುಂಗೋದ್ರಿಂದ ಏನಾಗುತ್ತೆ ಅಂತ ಅಂದರೆ, ಕರುಳಿನ ಆರೋಗ್ಯ ಸುಧಾರಿಸುತ್ತೆ ಮತ್ತು ಯಕೃತ್ತನ್ನು ಇದು ಪ್ಯೂರಿಫೈ ಮಾಡುತ್ತೆ. ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ನೀವು ಇಫ್ ಇನ್ ಕೇಸ್ ಡಯಟ್ ಮಾಡ್ತಾ ಇದ್ದೀರಾ, ವೆಯ್ಟ್ ಲಾಸ್ನಲ್ಲಿದ್ದೀರಾ ಅಂತ ಅಂದರೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ನೀವು ತೂಕ ಏನಾದರೂ ಕಡಿಮೆ ಮಾಡ್ಕೊಳ್ಬೇಕು ಅಂತ ಅಂದ್ರೂ ನೀವು ವೆಯ್ಟ್ ಲಾಸ್ಗೆ ಇದು ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಪ್ಯಾರಾಸಿಟಿಕ್ ಗುಣಲಕ್ಷಣ ಇರೋದ್ರಿಂದ ಜೀರ್ಣಕಾರಿ ಸಮಸ್ಯೆಗಳು ಮತ್ತು ಸೋಂಕುಗಳನ್ನು ತಡೆಯೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಈ ಪಪ್ಪಾಯ ಬೀಜಗಳಲ್ಲಿ ಪಪ್ಪಾಯಿನ ಅಂತ ಒಂದು ಅಂಶ ಇರೋದ್ರಿಂದ ಈ ಪಪ್ಪಾಯಿನ ಈ ಪ್ರೋಟೀನ್ಗಳ ಜೀರ್ಣಕ್ರಿಯೆ, ಆ ಪ್ರೋಟೀನ್ನ ಡೈಜೆಸ್ಟ್ ಮಾಡಲಿಕ್ಕೆ, ಈ ಜಿಮ್ಗೆ ಹೋಗೋರೆಲ್ಲ ಏನು ಪ್ರೋಟೀನ್ ಕನ್ಸ್ಯೂಮ್ ಮಾಡ್ತಾ ಇರ್ತಾರೆ, ಸೊ ಅವ್ರಿಗೆಲ್ಲ ಪ್ರೋಟೀನ್ನ ಡೈಜೆಸ್ಟ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅದಲ್ಲದೆ ಅಜೀರ್ಣ, ಹೊಟ್ಟೆ ನೋವು ಮತ್ತು ಹೊಟ್ಟೆ ಉಬ್ಬರನ ಕೂಡ ಇದು ಕಡಿಮೆ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ನಿಮ್ಮ ಡೈಲಿ ರುಟೀನಲ್ಲಿ ಈ ಪಪ್ಪಾಯ ಮತ್ತು ಪಪ್ಪಾಯ ಬೀಜಗಳನ್ನ ನೀವು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ತುಂಬ ನಿಮ್ಮ ಡೈಲಿ ಇರುವಂಥ ಹೆಲ್ತ್ ಇಶ್ಯೂಸ್ಗಳನ್ನ ನಿಮ್ಮ ಲೈಫಿಂದ ದೂರ ಮಾಡ್ಕೊಳ್ಬೋದು. ಸೊ ನೀವು ಡೈಲಿ ಪಪ್ಪಾಯನ ಕನ್ಸ್ಯೂಮ್ ಮಾಡಿ. ಮತ್ತು ಇನ್ನೊಂದು ಏನಂತ ಅಂದರೆ, ಇವಾಗ ಹೆಣ್ಮಕ್ಳು ಈ ಪೀರಿಯಡ್ಸ್ ಟೈಮಲ್ಲಿ ಪಪ್ಪಾಯ ತಿನ್ನೋದ್ರಿಂದ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ ಅಥವಾ ಪೀರಿಯಡ್ಸ್ ಬೇಗ ಆಗಿಬಿಡುತ್ತೆ ಅನ್ನೋದು ಒಂದು ಸುಳ್ಳು ಕಲ್ಪನೆ ಇದೆ. ಇದು ಆ್ಯಕ್ಚುಲಿ ಸುಳ್ಳು. ಹೀಟ್ ಜಾಸ್ತಿ ಆಗಿಬಿಡುತ್ತೆ ಪಪ್ಪಾಯ ತಿಂದರೆ ಅಂತೆಲ್ಲ. ಸೊ ಇದು ಆ್ಯಕ್ಚುಲಿ ಸುಳ್ಳು, ಹಾಗೆಲ್ಲ ಅಂದ್ಕೊಳ್ಬೇಡಿ. ಸೊ ನಿಮ್ಮ ಲೈಫ್ ಸ್ಟೈಲಲ್ಲಿ ಡೈಲಿ ರುಟೀನಲ್ಲಿ ಪಪ್ಪಾಯನ ಅಳವಡಿಸ್ಕೊಳ್ಳಿ.